ಈ ಒಂದು ದಿನ ಇಡೀ ರಾಷ್ಟ್ರಾದ್ಯಂತ ನಮ್ಮ ಬಹುಜನ ಚಳವಳಿಯ ಮಹಾಪುರುಷರ ಒಂದು ಏನು ಮುನ್ನಡೆಸ್ತಕ್ಕಂಥ ರಥವನ್ನ ಬೆಹೆಂಜಿಯವರು ಮುನ್ನಡೆಸ್ತಾರಲ್ಲ, ಅವರ ಒಂದು ಜನ್ಮ ದಿನವನ್ನ, ಜನ ಕಲ್ಯಾಣ ದಿನವನ್ನ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಹಾಗೂ ಬಿಜಾಪುರ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಒಳಗೊಂಡಂತ ಒಂದು ಜೋನ್ನಲ್ಲಿ ಆಚರಿಸಬೇಕಂತ ಹೇಳಿ ನಮ್ಮ ನಾಯಕರು ತೀರ್ಮಾನ ಮಾಡಿದ ನಂತರ ಎಲ್ಲ ಮಹಾಪುರುಷರು ಈ ಒಂದು ಚಳವಳಿಯನ್ನು ಯಾವ ರೀತಿ ನಡೆಸ್ತಿದ್ರು ಆ ರೀತಿ ನಾವು ಸಹಿತ ಒಂದು ಅಧಿಕಾರಕ್ಕಾಗಿ ಈ ಒಂದು ನಿಸ್ವಾರ್ಥದಿಂದ ಚಳವಳಿ ನಡೆಸಬೇಕಂತೇಳಿ ಎಲ್ಲ ಜನ ಕಲ್ಯಾಣ ದಿನವನ್ನ ಡೋರ್ ಟು ಡೋರ್, ಮನೆ ಮನೆಗೆ ಒಂದು ಬೆಹೆಂಜಿಯವರ ಸಾಧನೆ ಮತ್ತು ಅವರ ಮುಂದಿನ ಗುರಿಯನ್ನ ತಿಳಿಸುತ್ತಾ ಈ ಒಂದು ದಿನಗಳನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ಇವತ್ತಿನ ದಿನ ನಾವು ಏನಪ್ಪಾ ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿಯವರು 4 ಸಲ ಮುಖ್ಯಮಂತ್ರಿ ಆದಂತ ಹೇಳ್ಕೊಂತ ನಾವು ಇಡೀ ದೇಶ ತುಂಬಾ ಹೇಳ್ತಾ ಇದ್ದೇವೆ. ಆದ್ರೆ ನಮ್ಮ ಕೆಲಸ ಏನು? ನಾವು ಈ ಏನು 1984ರಿಂದ ಇಲ್ಲಿವರೆಗೂ ಕರ್ನಾಟಕದಲ್ಲಿ ನಡೆದಂತ ಸಂದರ್ಭದಲ್ಲಿ ಚಳವಳಿ ಮುನ್ನಡೆಸ್ತಕ್ಕಂಥ ನಾಯಕರು ಹಾಗೂ ನಾವು ಯಾವ ರೀತಿ ಈ ಪಕ್ಷವನ್ನು ನಾವು ಜನರಲ್ಲಿ ಮುಟ್ಟಿಸಿದೀವಿ, ಯಾವ ರೀತಿ ನಾವು ಈ ಒಂದು ಪ್ರಾಮಾಣಿಕವಾಗಿ ಚಳವಳಿ ಕಟ್ತಾ ಇದ್ದೀವಿ, ಒಂದು ಈ ಪಕ್ಷವನ್ನ ಜನರಲ್ಲಿ ಯಾವ ರೀತಿ ನಾವು ಸ್ಪರ್ಶವನ್ನ ಕೊಡ್ತಾ ಇದೀವಿ ಅನ್ನೋದನ್ನ ನಾವು ಆತ್ಮವಿಮರ್ಶನೆ ಮಾಡ್ಕೊಳ್ತಾ ಇವತ್ತಿನ ದಿನ ಏನ್ ಜನ ಕಲ್ಯಾಣ ದಿನ ಇದೆಯಲ್ಲ, ಇದೊಂದು ಸಂಕಲ್ಪ ದಿನವನ್ನಾಗಿ ತಗೋಬೇಕು ನಾವು ಕಾರ್ಯಕರ್ತರು. ಅಕ್ಕ ಬೆಹೆಂಜಿಯವರ ದಿನ ಏನು ಬರ್ತಡೇ ದಿನವನ್ನ, ಜನ ಕಲ್ಯಾಣ ದಿನವನ್ನ ನಾವು ಸಂಕಲ್ಪ ಮಾಡಬೇಕು. ಏನು ಹಿಂದೆ ಆದಂತ ಏನು ಕರ್ನಾಟಕದಲ್ಲಿ ಏನು 1984ರಿಂದ ಇಲ್ಲಿವರೆಗೂ ಏನು ಪಕ್ಷವನ್ನು ಕಟ್ಟಿದ್ದೇವೆ, ಯಾವ ರೀತಿ ಮಾಡಿದೀವಿ ಅನ್ನೋ ವಿಚಾರ ಮಾಡುತ್ತಾ ಮುಂದಿನ ದಿನಮಾನದಲ್ಲಿ ಆ ತಪ್ಪುಗಳನ್ನು ಮಾಡದೆ ನಾವು ಪಕ್ಷವನ್ನು ಸಂಘಟಿಸಬೇಕು. ಆ ರೀತಿ ಜನಗಳಲ್ಲಿ ಹೋಗ್ಬೇಕು. ಯುವಕರಲ್ಲಿ ಒಂದು ಈ ಚಳವಳಿಯ ರೂಪುರೇಷೆಗಳನ್ನ ಮುಂದಿಟ್ಟು ಅವ್ರ ಬಗ್ಗೆ ಇರ್ತಕ್ಕಂಥ ಭಾವನೆಗಳನ್ನ ಮತ್ತು ಅವರ ಮಾರ್ಗದರ್ಶನವನ್ನ, ಅವರ ಸಲಹೆಗಳನ್ನು ಪಡೆದುಕೊಳ್ಳುತ್ತಾ ಮುಂದಿನ ನಿರ್ಮಾಣದಲ್ಲಿ ಎಲ್ಲರೂ ಕೂಡ್ಕೊಂಡು ಈ ಒಂದು ಬಹುಜನ ಸಮಾಜ ಪಾರ್ಟಿಯನ್ನ ಕರ್ನಾಟಕದಲ್ಲಿ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ತಿಳಿದು ನಮ್ಮ ಜೀವನದಲ್ಲಿ ಅಂದ್ರೆ ಬೆಳಗಾವಿ ಮತ್ತು ಬಿಜಾಪುರ ಜೀವನದಲ್ಲಿ ನಾವು ಉತ್ತರ ಕನ್ನಡದವರು ಯಾವ ರೀತಿ ನಾವು ಕಟ್ಟಬೇಕು ಅನ್ನೋದನ್ನ ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಮುಂದಿನ ದಿನಮಾನದಲ್ಲಿ ಅಕ್ಕ ಮಾಯಾವತಿಯವರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನು ಮಾಡುವುದರ ಜೊತೆಗೆ ಈ ದೇಶದ ಪ್ರಧಾನಮಂತ್ರಿ ಮಾಡುವುದಕ್ಕೆ ನಮ್ಮ ಕೊಡುಗೆ ಏನು? ಈ ಬಾಗಲಕೋಟೆ, ಬಿಜಾಪುರ ಮತ್ತು ಬೆಳಗಾವಿ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೊದಲೇ ಈ ಚಳವಳಿ ಬಾಗಲಕೋಟೆ ಮತ್ತು ಬಿಜಾಪುರ ಹಾಗೂ ಬೆಳಗಾವಿಯಲ್ಲಿ ಯಾವ ರೀತಿ ಇತ್ತು ಆ ರೀತಿಯನ್ನ ಆ ಒಂದು ಏನೋ ಆ ದಿನಗಳನ್ನ ಮರುಕಳಿಸುತ್ತಾ ಅದಕ್ಕಿಂತ ನಾವು ಉತ್ತಮ ರೀತಿಯಿಂದ ಕೆಲಸ ಮಾಡ್ಕೊಂಡು ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ನಾವು ಸಹಿತ ಗ್ರಾಮ ಮಟ್ಟದಿಂದ ತಾಲೂಕ್ ಪಂಚಾಯತಿ ಮತ್ತು ಹಾಗೂ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಮತ್ತೆ ಮುಂದುವರ್ತಕ್ಕಂಥ MLA MP ಚುನಾವಣೆಯಲ್ಲಿ ಯಾವ ರೀತಿ ನಾವು ಹೋಟಿನ ಮುಖಾಂತರ ನಾವು ಏನ್ ಕೆಲಸ ಮಾಡಿವಿ ಅನ್ನೋದನ್ನ ಹೋಟಿನ ಮುಖಾಂತರ ತೋರಿಸ್ಕೊಡ್ಬೇಕಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ, ಅದೇ ರೀತಿ ನಾವು ಸಹಿತ ಪ್ರಾಮಾಣಿಕವಾಗಿ ಆ ನಿಟ್ಟಿನಲ್ಲಿ ಸಾಗುತ್ತೆ ಅಂತ ಹೇಳ್ಕೊಂತ ಈ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಾಯಕರಾದಂತ ಕರ್ವೀಸರು ಹಾಗೂ ಈ ವೇದಿಕೆ ಮಾಡಿ ಎಲ್ಲ ಜನರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಭಾರತ್.